ಮೊನ್ನೆ ಮಂಗಳವಾರ ಬಿಜೆಪಿ ಶಾಸಕ ಸಿಟಿ ರವಿ ಕಾರ್ ಡಿಕ್ಕಿ ಹೊಡೆದು ಇಬ್ಬರು ಅಮಾಯಕರು ಬಲಿಯಾಗಿದ್ರು. ಇದರ ಬೆನ್ನಲ್ಲೇ ಇವತ್ತು ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾ ಕಾರ್ ಡಿಕ್ಕಿ ಹೊಡೆದು ಓರ್ವನಿಗೆ ಗಂಭೀರ ಗಾಯವಾಗಿದೆ. ಚಿತ್ರದುರ್ಗದ ಹಿರಿಯೂರು ನಗರದ ಪ್ರವಾಸಿ ಮಂದಿರದ ಬಳಿ ಶಾಸಕಿಯ ಕಾರನ್ನು ಪಾರ್ಕಿಂಗ್ ಮಾಡುವಾಗ ಈ ದುರ್ಘಟನೆ ಸಂಭವಿಸಿದೆ. ಅಬ್ದುಲ್ ರೆಹಮಾನ್ ಎಂಬಾತನಿಗೆ ಗಂಭೀರ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೆಎ 53 MD 8568 ನಂಬರ್ನ ಕಾರ್ ಡಿಕ್ಕಿ ಹೊಡೆದಿದೆ. ಕಾರ್ ಡಿಕ್ಕಿ ಹೊಡೆದಾಗ ಕಾರಲ್ಲಿ ಶಾಸಕಿ ಪೂರ್ಣಿಮಾ ಇರಲಿಲ್ಲ. ಅಪಘಾತದ ಬಳಿಕ ಚಾಲಕ ಮಲ್ಲಿಕಾರ್ಜುನ್ ಕಾರ್ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಈ ಕುರಿತು ಹಿರಿಯೂರು ಠಾಣೆಯಲ್ಲಿ FIR ದಾಖಲಾಗಿದೆ. ಅವರದ್ದು ಊರು ಹೋಗು ಕಾಡ್ ಬಾ ಅನ್ನೋ ವಯಸ್ಸು. ಇಳಿ ವಯಸ್ಸಲ್ಲಿ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿದ್ದ ಮಗ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಬೀದಿಗೆ ತಳ್ಳಿದ್ದ. ತಮ್ಮನಿಗೆ ಸೇರಿದ್ದ ಮನೆಯಲ್ಲಿ ತನ್ನ ದರ್ಬಾರ್ ತೋರಿಸ್ತಾ ಇದ್ದ ಹಿರಿಯ ಮಗ ಅಮ್ಮ ಅಪ್ಪನಿಗೆ ಇರೋಕೆ ಜಾಗ ಕೊಟ್ಟಿರಲಿಲ್ಲ. ಮಗನ ದಬ್ಬಾಳಿಕೆಯಿಂದ ತೀವ್ರವಾಗಿ ನೊಂದಿದ್ದ ಪೋಷಕರು ಕೋರ್ಟ್ಗೆ ಹೋಗಿದ್ರು. ಇದೀಗ ಕೋರ್ಟ್ ಆದೇಶದಿಂದ ತಂದೆ ತಾಯಿ ಗೃಹ ಪ್ರವೇಶ ಮಾಡಿದ್ದಾರೆ. ಅಧಿಕಾರಿಗಳು ಹೇಳಿ, ಪೊಲೀಸರೇ ಹೇಳಲಿ, ಯಾರ ಮಾತಿಗೂ ಜಗ್ತಿಲ್ಲ ಭಕ್ತಿಲ್ಲ. ಅತ್ತೆ ಮಾವನನ್ನ ಮನೆಯೊಳಗೆ ಸೇರಿಸಿಕೊಳ್ಳಲು ಸೊಸೆ ಒಪ್ತಾನೇ ಇಲ್ಲ. ಇದು ತುಮಕೂರು ಜಿಲ್ಲೆ ಲಕ್ಕೇನಹಳ್ಳಿಯಲ್ಲಿ ಕಂಡುಬಂದ ಕರಳು ಹಿಂಡು ದೃಶ್ಯವಿದು. ವೆಂಕಟಪ್ಪ ಹಾಗೂ ಗಂಗಮ್ಮ ಕಿರಿ ಮಗ ಇವರಿಗೆಂದು ಈ ಮನೆ ಕಟ್ಟಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಇವರ ಹಿರಿ ಮಗ ನರಸಿಂಹಮೂರ್ತಿ ತಮ್ಮ ಕಟ್ಟಿಸಿದ್ದ ಮನೆಗೆ ಬಂದು ಅಪ್ಪ ಅಮ್ಮನನ್ನ ಹೊರಗೆ ಹಾಕಿದ್ದ. ಅನ್ನ ಆಹಾರ ಕೊಡದೆ ಮಗ ಸೊಸೆ ಹಿಂಸೆ ಕೊಟ್ಟಿದ್ರು. ಸತತ 1 ವರ್ಷದ ಕಾಲ ಅವರಿವರ ಮನೆ ಊಟ ಮಾಡಿಕೊಂಡು ಯಾರೋ ಕೊಟ್ಟ ಮನೆಯಲ್ಲಿ ವಾಸವಿದ್ದ ತಂದೆ ತಾಯಿ ವಿರುದ್ಧವೇ ಮಗ ಕೋರ್ಟ್ಗೆ ಹೋಗಿದ್ದ. ಈ ಹಿರಿ ಜೀವಿಗಳ ನೋವು ಆಲಿಸಿದ ಹೈಕೋರ್ಟ್ ಮಗನಿಗೆ ತಪರಾಕಿ ಹಾಕಿ ತಂದೆ ತಾಯಿಗೆ ಮನೆ ಬಿಟ್ಟು ಕೊಡುವಂತೆ ಕಟ್ಟಾಜ್ಞೆ ಮಾಡಿದೆ. ಕೋರ್ಟ್ ಆದೇಶದಂತೆ ಗೃಹ ಪ್ರವೇಶಕ್ಕೆ ಬಂದ ಅತ್ತೆ ಮಾವನನ್ನ ಸೊಸೆ ಮನೆಯೊಳಗೆ ಬಿಟ್ಟುಕೊಳ್ಳಲೇ ಇಲ್ಲ. ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಈಗ ಮನೆ ಒಳಗೆ ಇರಿಸ್ಕೊಳ್ಳೋದು ನಿನ್ಗೇನು ನೋವು? ಅವ್ರು ಕರ್ಸು ಮತ್ತೀಗ ಏನ್ ಮಾಡಿದ್ರು ನಮ್ಮನ್ನು ಇಲ್ಲಿ ವರ್ಷ ಆಯ್ತು ನಮ್ಮನ್ನು ಆಚರಿಕೆ ಹಾಕಿ ನಾವು ಅಲ್ಲಿ ಇಲ್ಲಿ ತಿರ್ದು ಸಾಕಾಗಿ ದೇವಸ್ಥಾನ ಮನೆ ಕಾಣೋದು. ಆಮೇಲೆ ಒಂದು ಚಿಟಿಕೆ ಬಡ್ಕೊಂಡು ಹೇಳ್ದ, ಯಾವನ್ ಬಂದು ಇಲ್ಲಿ ಬಂದು ಖಾಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಯಾವ ಕೈಲೂ ಆಗಲ್ಲ ಅಂತ. ಚಿಕ್ಕ ಮಗನ ಅವನೇ ಹೆಸರಿನಾಗದೆ ಮನೆ. ಅವ್ನು ನಮಗೋಸ್ಕರ ಈ ಮನೆ ಕಟ್ಟಿಸಿ ಇಲ್ಲಿ ಬಿಟ್ಟಿದ್ದ. ಅವನು ಹೊಡೆದ್ಬಿಟ್ಟ, ನಮ್ಮನ್ನು ಓಡಿಸ್ಬಿಟ್ಟ. ಏನ್ ಮಾಡ್ದ, ಯಾಕೆ ಓಡಿಸ್ತ ಅಂದ್ರೆ ಈ ಮನೆ ಬರ್ಸ್ಕೊಡಿ ನನಗೆ ಅಂದ. ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು ಬಂದು ವೃದ್ಧ ದಂಪತಿಗೆ ಮನೆಯೊಳಗೆ ಪ್ರವೇಶ ಕಲ್ಪಿಸುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಮನೆಯಲ್ಲಿದ್ದ ಸೊಸೆ ಒಳಗೆ ಬಿಟ್ಟುಕೊಳ್ಳಲೇ ಇಲ್ಲ. ಕೊನೆಗೆ ರೂಮ್ ಒಂದರ ಬಾಗಿಲು ಮುರಿದು ದಂಪತಿ ಮನೆ ಸೇರಿಕೊಂಡಿದ್ದಾರೆ. ವ್ಯವಸ್ಥಿತವಾಗಿ ಒಳಗಡೆ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಬಿಟ್ಟಿದ್ದೀವಿ. ಇವಾಗ ಮನೆಗೆ ಸೇರಿಸಿದ್ದೀವಿ ಯಾರನ್ನ, ನಮ್ಮ ಅಜ್ಜಿ ತಾತನ. ಬಟ್ ಆ ಮನೆಗೆ ಸೇರಿಸಿಲ್ಲ. ಮೇಲ್ಗಡೆ ಇರುವಂತಹ ಒಂದು ಮನೆ ಏನಿದೆ, ರೂಮ್ ಇದೆ, ಅಲ್ಲಿಗೆ ಸೇರಿಸಿದ್ದೀವಿ. ಅವರು ನರಸಿಂಹಮೂರ್ತಿ ಅವರು ಏನು ಹೇಳಿದ್ದಾರೆ, 28 ಒಳಗಡೆ ನಾನು ಒಂದು ಬಾಡಿಗೆ ಮನೆಯನ್ನು ತಗೊಂಡು ನಾನು ಖಾಲಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರು. ಸೊ ಆ ಒಂದು ಷರತ್ತಿಗೆ ಒಳಪಟ್ಟು, ಆ ನಿಬಂಧನೆಗೆ ಒಳಪಟ್ಟು ನಾವು ಅಜ್ಜಿ ತಾತನ ಹಿರಿಯ ನಾಗರಿಕರ ದಂಪತಿಗಳೇನಿದ್ದಾರೆ ಅವ್ರನ್ನ ನಾವು ಈ ಮನೆಗೆ ಸೇರಿಸಿದ್ದೀವಿ ಇವತ್ತು. ಮನೆ ಮೇಲಿರೋ ಕೊಠಡಿಯಲ್ಲಿ ಸದ್ಯಕ್ಕೆ ವೃದ್ಧ ದಂಪತಿ ಇದ್ದಾರೆ. 1 ವಾರದ ನಂತರ ಸಂಪೂರ್ಣ ಮನೆ ವೃದ್ಧ ದಂಪತಿಗೆ ಸೇರಲಿದೆ. ಮನೆ ಮುಂದಿನ ವೃತ್ತಾಂತ ನೋಡಿದ ಜನ, ಇಂತಹ ಮಕ್ಕಳು ಯಾರಿಗೂ ಹುಟ್ಟದೇ ಇರಲಿ ದೇವ್ರೆ ಅಂತ ಬೇಡಿದ್ರು. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಸಕ್ಕರೆನಾಡು ಮಂಡ್ಯಕ್ಕಿಂದು ಅಂಬಿಪತ್ನಿ ಸುಮಲತಾ ಭೇಟಿ ಕೊಟ್ಟಿದ್ರು. ಲೋಕಸಮರದ ಚುನಾವಣೆ ಹೊಸ್ತಿಲಲ್ಲಿ ಸುಮಲತಾ ಅವರ ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡೋದನ್ನ ಬಹುತೇಕ ಖಚಿತಪಡಿಸಿದ್ದಾರೆ. ಈ ಕುರಿತಂತೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಂಡ್ಯದಲ್ಲಿ ಸುಮಲತಾ ರಾಜಕೀಯ ಆಟ ಶುರು.
ಲೋಕಸಮರಕ್ಕೆ ಮಂಡ್ಯ ಗೌಡ್ತಿ ರೆಡಿ. ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯಕ್ಕೆ ಬರ್ತಾ ಇಲ್ಲ, ಮಂಡ್ಯಕ್ಕೆ ಬರಬೇಕು ಅಂತಾನೆ ನಾನು ರಾಜಕೀಯಕ್ಕೆ ಇಳಿತೀನಿ. ಕೇಳಿದ್ರಲ್ಲ ಸುಮಲತಾ ಮಾತನ್ನ. ಮಂಡ್ಯ ಲೋಕಸಭೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿರುವ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಮಂಡ್ಯದಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಲೋಕಸಭಾ ಚುನಾವಣೆಗೆ ಧುಮುಕಿರೋ ಸುಮಲತಾ ತಮ್ಮ ರಾಜಕೀಯ ಹೋರಾಟಕ್ಕೆ ದೇವರ ಆಶೀರ್ವಾದ ಬೇಡಿದ್ದಾರೆ. ಇವತ್ತು ಅಂಬಿ ಮನೆಯವರು ಚಿಕ್ಕರಸಿನಕೆರೆಯ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಮಾತನಾಡಿದ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದನ್ನ ಖಚಿತಪಡಿಸಿದ್ರು. ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರಾ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಸೊ ಕಾಂಗ್ರೆಸ್ ಪಕ್ಷನ ಅದನ್ನು ಗುರುತಿಸಿದ್ದಾರೆ, ಗುರುತಿಸಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. BJPಯಿಂದ ಆಫರ್ ಬರುತ್ತೋ ಅಥವಾ ಇನ್ನೊಂದು ಆಫರ್ ಬರುತ್ತೋ ಅನ್ನೋದು ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಅಂಬಿ ಸರ್ವ ಪಕ್ಷದ ನಾಯಕರಾಗಿದ್ರು. ಎಲ್ಲಾ ಪಕ್ಷದವರು ಸುಮಲತಾ ಅವರನ್ನ ಸರ್ವ ಪಕ್ಷಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಒಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ನಾವು ಬೆಂಬಲಿಸ್ತೀವಿ ಅಂತ ಕ್ಷೇತ್ರದ ಕೈ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ ಸೇರಿದವರಲ್ಲ, JDS ಸೇರಿದವರಲ್ಲ, BJP ಸೇರಿದವರಲ್ಲ, ಅವರು ಸರ್ವ ಪಕ್ಷಗಳಿಗೂ ನಾಯಕರು. ಸರ್ವ ಪಕ್ಷಗಳು ಅವ್ರನ್ನ ಬೆಂಬಲಿಸಬೇಕು, ಸರ್ವ ಪಕ್ಷಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಿಲ್ಲ ಅಂದ್ರೂ ಮೇಡಮ್ ಸ್ವತಂತ್ರವಾಗಿ ನಿಂತ್ಕದೆ, ನಾವೆಲ್ಲ ಕೆಲಸದ ಜವಾಬ್ದಾರಿ ನಮ್ದು. ಮನೆ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುಮಲತಾ ಮೃತ ಯೋಧ ಗುರುವಿಗೆ ಕೊಡಬೇಕೆಂದುಕೊಂಡಿದ್ದ ಜಮೀನು ವೀಕ್ಷಣೆ ಮಾಡಿದ್ರು. ಜಮೀನು ವೀಕ್ಷಣೆ ಬಳಿಕ ಮೃತ ಯೋಧ ಗುರು ಸಮಾಧಿ ಸ್ಥಳಕ್ಕೆ ಬಂದು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಅಲ್ಲಿಂದ ಯೋಧ ಗುರು ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸುಮಲತಾ ಬಂದ ದಾರಿಯುದ್ದಕ್ಕೂ ಅವರ ಅಭಿಮಾನಿಗಳು ಜೈಕಾರ ಹಾಕಿ ರಾಜಕೀಯಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಸುಮಲತಾ ಎಂಟ್ರಿಯಿಂದ ಮಂಡ್ಯದ ರಾಜಕೀಯ ಅಖಾಡ ರಂಗೇರಿದೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡಿದ್ರೆ ಸಿಎಂ ಕುಟುಂಬದಿಂದ ಸಂಸದನಾಗಲು ಹೊರಟಿರುವ ನಿಖಿಲ್ ಕುಮಾರಸ್ವಾಮಿಗೆ ಪೆಟ್ಟು ಬೀಳುತ್ತಾ ಅನ್ನೋ ಭಯ ಶುರುವಾಗಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಅಲ್ಲಿ ವಿವಿಧ ಖಾದ್ಯಗಳ ಲೋಕವೇ ಅನಾವರಣಗೊಂಡಿತ್ತು. ಪ್ರತಿದಿನ ಕಾಲೇಜ್, ಬುಕ್ಸ್, ಎಕ್ಸಾಮ್ ಅಂತ ಟೆನ್ಷನ್ ಅಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಸುಂದರ ಲೋಕ ಸೃಷ್ಟಿಯಾಗಿತ್ತು. ಈ ಲೋಕದಲ್ಲಿ ಕೇವಲ ಎಂಜಾಯ್ ಮಾಡೋದಷ್ಟೇ ಅಲ್ಲ, ಮುಂದಿನ ಜೀವನದ ಭವಿಷ್ಯವನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೇ ಮಾಡಿ ತೋರಿಸಿದ್ರು. ಬಗೆ ಬಗೆಯ ಖಾದ್ಯ, ಬಾಯಲ್ಲಿ ನೀರೂರಿಸುವ ರುಚಿಕರವಾದ ಭಕ್ಷ್ಯ ಭೋಜನ, ನಾಲಿಗೆಗೆ ರುಚಿ ನೀಡುವ ಖಾದ್ಯ ಸವಿಯುತ್ತಿರುವ ಕಾಲೇಜ್ ಸ್ಟೂಡೆಂಟ್ಸ್. ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ GMIT ಡಿಗ್ರಿ ಕಾಲೇಜಿನಲ್ಲಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕಾಲೇಜಿನಲ್ಲಿ ಫುಡ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು. ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿದ ನಂತರ ಬಿಸಿನೆಸ್ ಮಾಡುವಾಗ ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು, ಒಂದು ಹೋಟೆಲ್ ತೆರೆದಾಗ ಬಿಸಿನೆಸ್ ಮಾಡಲು ಏನೆಲ್ಲ ಕಲೆಗಳನ್ನ ಕರಗತ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದು ನಮ್ದು ಸ್ಟಾಲ್ ನಂಬರ್ 10 ಫುಡಿಶಿಯಸ್ ಅಂತ ಟೀಮ್ ನಾವು ತಗೊಂಡ್ವಿ. ಫುಡ್ ಡಿಲಿಷಿಯಸ್ ಆಗಿರ್ಬೇಕು, ಚೆನ್ನಾಗಿ ಟೇಸ್ಟಿ ಆಗು ಇರಬೇಕು ಅಂತ ನಾವು ಈ ಹೆಸರು ಸೆಲೆಕ್ಟ್ ಮಾಡಿದ್ದು. ಹಾಗೆ ಅಡ್ಗೆ ಕೂಡ ಡಿಫ್ರೆಂಟ್ ಆಗಿರ್ಲಿ, ಎಲ್ಲರೂ ಕೂಡ ಸೇಮ್ನೇ ಮಾಡಿಸಿದ್ದಾರೆ ಅಡ್ಗೆಗಳನ್ನ. ನಾವು ಡಿಫ್ರೆಂಟ್ ಆಗಿರ್ಲಿ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸಿದೀವಿ. ಫುಡ್ ಫೆಸ್ಟ್ ಮಾಡ್ತಿದೀವಿ, ಇಲ್ಲಿ ತುಂಬಾ ಚೆನ್ನಾಗಿದೆ, ನಮ್ಗೆ ಬಹಳ ಹೆಲ್ಪ್ ಆಗ್ತಿದೆ ಇದರಿಂದ. ನಾವು 2-3 ವೀಕ್ಸ್ ಇಂದ ಇದಕ್ಕೆ ತುಂಬಾ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ವೆರೈಟೀಸ್ ಆಫ್ ಫುಡ್ ಐಟಮ್ಸ್ ಮಾಡಿದೀವಿ, ಬಿಳಿ ಹೋಳಿಗೆ ಮಾಡಿದೀವಿ. ಫುಡ್ ಫೆಸ್ಟ್ಗೂ ಮುನ್ನ ವಿದ್ಯಾರ್ಥಿಗಳು ತಾವು ತಯಾರು ಮಾಡುವ ಖಾದ್ಯಕ್ಕೆ ಟಿಕೆಟ್ ನೀಡಿದ್ರು. ಜಿಲ್ಲೆಯ ಬೇರೆ ಬೇರೆ ಕಾಲೇಜ್ಗೆ ಹೋಗಿ ಟಿಕೆಟ್ ಸೇಲ್ ಮಾಡಿ ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡಿ ಫೆಸ್ಟ್ಗೆ ಬರುವಂತೆ ಕೇಳಿದ್ರು. ಇದರಿಂದ ವಿದ್ಯಾರ್ಥಿ ಭವಿಷ್ಯ ಹಾಗೂ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅನ್ನ ಸಮರ್ಥವಾಗಿ ನಿಭಾಯಿಸಬಹುದೆಂದು ಪ್ಲಾನ್ ಮಾಡಿದ್ರು. ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ಅವರ ಎಜುಕೇಶನ್ ಜೊತೆಗೆ
ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ, ಅಂದರೆ ಅವರು ಫುಡ್ಡನ್ನು ಪ್ರಿಪೇರ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಫೈನಾನ್ಸ್ನ ಅದರಲ್ಲಿ ತೊಡಗಿಸೋ ವಿಚಾರದಲ್ಲಾಗಿರ್ಬೋದು, ಅಥವಾ ಸ್ಪಾನ್ಸರ್ಶಿಪ್ಪನ್ನು ಪಡೆಯೋ ವಿಚಾರದಲ್ಲಾಗಿರ್ಬೋದು, ಹಾಗೆ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಈ ಎಲ್ಲ ವಿಚಾರದಲ್ಲಿ ಕೂಡ ಇದೊಂದು ಎಜುಕೇಟಿವ್ ಪ್ರೋಗ್ರಾಮ್ ಅಂತೇಳಿ ನಾವು ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. ಕೇವಲ ಪುಸ್ತಕದ ಹುಳುಗಳಾಗಿ ಇರದೆ ಇಂತಹ ಕಾರ್ಯದ ಮೂಲಕ ಮುಂದಿನ ಭವಿಷ್ಯವನ್ನ ಸುಲಭವಾಗಿಸಿಕೊಳ್ಳಲು ಮುಂದಾಗಿದ್ದು ಉತ್ತಮ. ಕ್ಯಾಮರಾಮನ್ ಸಂಜಯ್ ಜೊತೆ HMP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಇದು ಇವತ್ತಿನ ಕನ್ನಡ ನಾಡು. ಇದೀಗ ಉಗ್ರ ಭೂಕಂಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.